ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಕತೆ ಆರಂಭವಾಗುವುದು 1963ರಲ್ಲಿ. ಟರ್ಕಿಯ ಒಬ್ಬ ರೈತ ತನ್ನ ಕೋಳಿಗಳು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಿರುವುದನ್ನು ಗಮನಿಸಿದ. ತನ್ನ ಕೋಳಿಗಳನ್ನ ಯಾರಾದರೂ ಕದ್ದೊಯ್ಯುತ್ತಿದ್ದಾರಾ ಅಂತ ಅನುಮಾನಿಸಿದ. ಆದರೆ ಅಂತಹ ಯಾವುದೇ ಕುರುಹುಗಳು ಅಲ್ಲಿರಲಿಲ್ಲ. ಹಾಗಾದರೆ ತನ್ನ ಕೋಳಿಗಳು ಕಣ್ಮರೆ ಆಗ್ತಿರೋದಾದ್ರೂ ಹೇಗೆ ಅಂತ ಚಿಂತೆಗೆ ಒಳಗಾದ. ಅಂತಿಮವಾಗಿ ಅದೊಂದು ದಿನ ತನ್ನ ಮುರುಕಲು ಮನೆಯನ್ನ ರಿಪೇರಿ ಮಾಡಿದ್ರೆ ಸರಿ ಹೋಗಬಹುದು ಅಂತ ಯೋಚಿಸಿ ಅಖಾಡಕ್ಕಿಳಿದ. ಹೀಗೆ ಶಿಥಿಲಗೊಂಡ ಮನೆಯನ್ನ ರಿಪೇರಿ ಮಾಡಲು ಮನೆಯ ಒಳಗಡೆ ಹೋಗಿ ಕೆಲಸ ಶುರು ಮಾಡಿದ. ಆದರೆ ಮನೆಯನ್ನ ಗುಡಿಸುವ ವೇಳೆ ಆತನಿಗೆ ನೆಲಮಾಳಿಗೆಯ ಗೋಡೆಯಲ್ಲೊಂದು ದೊಡ್ಡ ರಂಧ್ರ ಕಂಡಿತು. ಕೋಳಿಗಳು ಒಳಗೆ ಹೋಗುವಷ್ಟು ದೊಡ್ಡದಿದ್ದ ಆ ಕಿಂಡಿಯಲ್ಲಿ ಕೋಳಿಗಳು ಒಳ ಹೋಗಿ ಬರ್ತಾ ಇದ್ದವು. ಕುತೂಹಲ ತಡೆಯಲಾರದೆ ಆತ ಸುತ್ತಿಗೆ ಬಳಸಿ ಆ ಕಿರುರಂಧ್ರವನ್ನ ಒಡೆದು ಹಾಕಿದ. ಅಚ್ಚರಿ ಎನ್ನುವಂತೆ ಆತನಿಗೆ ದೊಡ್ಡದೊಂದು ಮನೆ ಆ ಕಿಂಡಿಯ ಒಳಗಡೆ ಕಂಡಿತು. ಕೂಡಲೇ ಮತ್ತಷ್ಟು ಗೋಡೆಯನ್ನ ಒಡೆದು ಅಗಲಿಸಿ ನೋಡಿದರೆ ಆತ ಬೆಚ್ಚಿ ಬೀಳುವ ಹಾಗೆ ಒಳಗಡೆ ಸರಪಣಿಯಂತೆ ಜೋಡಿಸಿರುವ ಮನೆ, ಕೊಠಡಿಗಳು, ಜೊತೆಗೆ ನಡೆದಾಡುವಷ್ಟು ದೊಡ್ಡದಾದ ಸುರಂಗಗಳ ಸಾಲೆ ಕಂಡುಬಂದಿತು. ಆತ ಕಂಡುಹಿಡಿದಿದ್ದು ಕೇವಲ ಒಂದು ಮನೆಯಾಗಿರಲಿಲ್ಲ, ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಒಂದು ಭೂಗತ ನಗರವಾಗಿತ್ತು. ಅಷ್ಟಕ್ಕೂ ಈ ಭೂಗತ ನಗರವನ್ನ ಕಟ್ಟಿದ್ಯಾರು? ಅಸಲಿಗೆ ಹೀಗೆ ನೆಲದಡಿಯಲ್ಲಿ ಇಷ್ಟು ಸುಸಜ್ಜಿತವಾಗಿ ನಗರವನ್ನ ನಿರ್ಮಾಣ ಮಾಡಿದ್ದು ಹೇಗೆ? ಏನಿದರ ಅಸಲಿಯತ್ತು? ನೂರಾರು ವರ್ಷಗಳ ಹಿಂದೆ ಯಂತ್ರಗಳು ಇಲ್ಲದ ಸಮಯದಲ್ಲಿ ಈ ಪಟ್ಟಣವನ್ನ ಭೂಗತವಾಗಿ ಹೇಗೆ ನಿರ್ಮಾಣ ಮಾಡಲಾಯಿತು? ಇದೆಲ್ಲವನ್ನ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಟರ್ಕಿಯ ರೈತನೊಬ್ಬ ಉತ್ಖನನ ಮಾಡಿದ್ದ ಈ ಪ್ರದೇಶವನ್ನ ಸರ್ಕಾರ ತನ್ನ ಸುಪರ್ದಿಗೆ ಪಡೆದುಕೊಂಡು ವಿಸ್ತೃತವಾಗಿ ಪುರಾತತ್ವ ಉತ್ಖನನಕ್ಕೆ ಅಧ್ಯಯನಕ್ಕೆ ಮುಂದಾಯಿತು. ಇತಿಹಾಸ ತಜ್ಞರು, ಸಂಶೋಧಕರ ತಂಡ ಸ್ಥಳದಲ್ಲಿ ಕಾರ್ಯಾಚರಣೆ ಶುರು ಮಾಡಿತು. ಅಂದುಕೊಂಡಂತೆ ಉತ್ಖನನ ಪ್ರದೇಶದಲ್ಲಿ ಪುರಾತತ್ವ ತಂಡಕ್ಕೆ ನಿರೀಕ್ಷೆ ಮಾಡಿದಕ್ಕಿಂತ ತುಸು ಹೆಚ್ಚೆ ಎನ್ನುವಂತಹ ಕುರುಹುಗಳು ಕಂಡುಬರಲು ಶುರುವಾದವು. ಅಸಲಿಗೆ ಈ ಭೂಗತ ಪಟ್ಟಣಕ್ಕೆ ಕೇವಲ ಆ ರೈತನ ಮನೆಯ ಕಿಂಡಿಯೊಂದೇ ಪ್ರವೇಶ ದ್ವಾರವಾಗಿರಲಿಲ್ಲ. ಬದಲಿಗೆ ಆ ಪಟ್ಟಣದ ಸರಿಸುಮಾರು 600 ಮನೆಗಳಲ್ಲಿ ಈ ಭೂಗತ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಬಾಗಿಲುಗಳಿದ್ದವು. ಆದರೆ ಮನೆಗಳ ಮಾಲೀಕರಿಗ್ಯಾರಿಗೂ ಅದರ ಸುಳಿವೇ ಇರಲಿಲ್ಲ. ಇದು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿತ್ತೋ ಗೊತ್ತಿಲ್ಲ. ಆದರೆ ತಮ್ಮ ಮನೆಗಳ ಅಡಿಯಲ್ಲಿ ಇಂಥದ್ದೊಂದು ಗುಹಾಂತರ ನಗರವಿರುವುದು ಮಾತ್ರ ಎಲ್ಲರಿಗೂ ಅಚ್ಚರಿ ಹುಟ್ಟಿಸುವಂತಿತ್ತು. ಸರಿಸುಮಾರು 20,000 ಜನವಸತಿ, ಅತ್ಯಂತ ಸುಸಜ್ಜಿತವಾಗಿ ಇರಬಹುದಾದ ಗುಹಾಂತರ ಪಟ್ಟಣ ಇದಾಗಿತ್ತು. ಮೊದಲಿಗೆ ಉತ್ಖನನದಲ್ಲಿ ದೊರೆತ ಈ ಭೂಗತ ನಗರದ ರಚನೆಯನ್ನ ಮೊದಲು ತಿಳಿದುಕೊಳ್ಳೋಣ. ಇಲ್ಲಿ ನೀವು ನೋಡುತ್ತಿರುವ ಈ ದೃಶ್ಯ ಈ ಭೂಗತ ನಗರದ ಮಾದರಿ ಚಿತ್ರ. ಮೇಲೆ ಸಾಮಾನ್ಯವಾಗಿ ಕಂಡರೂ ಕೆಳಗಿನ ಹಂತಗಳನ್ನ ಗಮನವಿಟ್ಟು ನೋಡಿ. ಈ ಪೂರ್ಣ ರಚನೆಯಲ್ಲಿ ಬರೋಬ್ಬರಿ 18 ಹಂತಗಳಿವೆ. ಅಂದ್ರೆ 18 ಅಂತಸ್ತುಗಳಿವೆ. ಜೊತೆಗೆ ಇದು ಬರೋಬ್ಬರಿ 280 ಅಡಿ ಆಳವಿದೆ. ಅಂದರೆ ಭೂಮಟ್ಟದಿಂದ 250 ಅಡಿ ಕೆಳಗಿನವರೆಗೆ ನಗರವನ್ನ ಅತ್ಯಂತ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ಎಲ್ಲಿಯೂ ಗೊಂದಲಕ್ಕೆ ಆಸ್ಪದವಾಗದಂತೆ ಈ ಭೂಗತ ನಗರವನ್ನ ನಿರ್ಮಿಸಲಾಗಿದೆ. ಭೂಗತ ನಗರದ ವಿವಿಧ ಭಾಗಗಳನ್ನ ಸುಲಭವಾಗಿ ಸಂಪರ್ಕಿಸುವಂತಹ ಸುರಂಗಗಳು, ಒಂದು ಕುಟುಂಬ ಸರಳವಾಗಿ ಸುವ್ಯವಸ್ಥಿತವಾಗಿ ವಾಸಿಸಲು ಅನುಕೂಲವಾಗುವಂತೆ ಇರುವ ಕೋಣೆಗಳು, ಹೀಗೆ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ಮಿಸಲಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭೂಮಿಯ ಅಡಿ ನಗರವನ್ನ ನಿರ್ಮಿಸಲಾಗಿದ್ದರೂ ಸಾಕಷ್ಟು ಗಾಳಿ, ಬೆಳಕು ಇರುವಂತೆ ನೋಡಿಕೊಳ್ಳಲಾಗಿದೆ. 10 ಸೆಂಟಿಮೀಟರ್ನಷ್ಟು ಅಗಲವಿರುವ ಸರಿಸುಮಾರು 15,000 ಗಾಳಿ ಗೋಪುರಗಳನ್ನ ಈ ಭೂಗತ ಪಟ್ಟಣಕ್ಕೆ ನಿರ್ಮಿಸಲಾಗಿದೆ. ಇದರಿಂದ ವಾತಾವರಣದ ಶುದ್ಧ ಗಾಳಿ ಸುಲಭವಾಗಿ ನೆಲಮಹಡಿಗಳನ್ನ ತಲುಪುವಂತೆ ನೋಡಿಕೊಳ್ಳುವುದು ಇದರ ಉದ್ದೇಶವಾಗಿದೆ. 8ನೇ ಕೆಳ ಮಹಡಿಯವರೆಗೂ ಗಾಳಿ ಸುಲಭವಾಗಿ ತಲುಪುವಂತಹ ವ್ಯವಸ್ಥೆ ಇಲ್ಲಿದೆ. ಈ ಪಟ್ಟಣದ ವಿಶೇಷತೆ ಅಂದರೆ 8ನೇ ಮಹಡಿವರೆಗಿನ ಕೊಠಡಿಗಳನ್ನ ಜನರು ಮಲಗಲು, ಕುಳಿತುಕೊಳ್ಳಲು ಬಳಸಿಕೊಳ್ಳಬಹುದು. ಇದಕ್ಕಾಗಿಯೇ ಉಸಿರುಗಟ್ಟಿಸಿದಂತಹ ವಾತಾವರಣ ನಿರ್ಮಿಸಲು ಗಾಳಿ ಗೋಪುರಗಳ ವಿನ್ಯಾಸವನ್ನ ರಚಿಸಲಾಗಿದೆ. ಆದರೆ 8ನೇ ಮಹಡಿಯ ಕೆಳಗೆ ಇರುವ ಕೊಠಡಿಗಳು ಕೇವಲ ಸಾಮಾನು, ಸರಂಜಾಮುಗಳನ್ನ ಇಟ್ಟುಕೊಳ್ಳಲು, ಅಂದ್ರೆ ಸ್ಟೋರ್ ರೂಮ್ ರೀತಿ ಬಳಸಿಕೊಳ್ಳಲು ಅವಕಾಶ ಇತ್ತು ಎನ್ನಲಾಗಿದೆ. ಜೊತೆಗೆ ಈ ಕೆಳ ಹಂತದ ಮಹಡಿಗಳು ಒಂದು ರೀತಿ ಜಂಕ್ಷನ್ ರೀತಿ ಕಾರ್ಯನಿರ್ವಹಿಸುತ್ತಿದ್ದವು ಅಂತ ಹೇಳಲಾಗಿದೆ. ಇನ್ನು ಮತ್ತೊಂದು ವಿಶೇಷತೆ ಅಂದರೆ ಕೆಳ ಮಹಡಿಗಳನ್ನ ವೈನ್ಗಳನ್ನ ಶೇಖರಿಸಿ ಇಡಲು ಉಗ್ರಾಣದಂತೆ ಬಳಸಿಕೊಳ್ಳಲಾಗುತ್ತಿತ್ತಂತೆ. ನಗರಕ್ಕೆ ಬೇಕಾಗುವಷ್ಟು ವೈನನ್ನ ಉತ್ಪಾದಿಸಿ ಈ ಕೆಳ ಮಹಡಿಯಲ್ಲಿ ಶೇಖರಿಸಿ ಇಡಲಾಗುತ್ತಿತ್ತಂತೆ. ಇದರ ಜೊತೆಗೆ ಸಾಕು ಪ್ರಾಣಿಗಳಿಗೆ ಕೊಟ್ಟಿಗೆಯಂತೆಯೂ ಈ ಜಾಗ ಬಳಕೆ ಮಾಡಲಾಗ್ತಾ ಇತ್ತು.
ಇನ್ನು ಪ್ರಾರ್ಥನಾ ಸಭೆಗಳಿಗೆ ಹಾಗೂ ಕೈದಿಗಳನ್ನ ಇರಿಸಲು ಕೂಡ ಇದೇ ಜಾಗವನ್ನ ಬಳಕೆ ಮಾಡಲಾಗುತ್ತಿತ್ತು ಅಂತ ಇತಿಹಾಸ ತಜ್ಞರು ಹೇಳಿದ್ದಾರೆ. ಅಂದರೆ ಭೂಮಿಯ ಮೇಲೆ ಮನುಷ್ಯ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಹೇಗೆ ಜೀವನ ನಡೆಸ್ತಾನೋ ಅದೇ ರೀತಿ ಈ ಭೂಗತ ನಗರದಲ್ಲೂ ಯಾವುದಕ್ಕೂ ಕೊರತೆಯಾಗದಂತೆ ಆತ ಜೀವಿಸಲು ಅನುವಾಗುವಂತೆ ಈ ನಗರವನ್ನ ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲಾಗಿದೆ. ಬಹುಶಃ ಇದನ್ನ ನಗರ ವಾಸ್ತುಶಿಲ್ಪದ ಅದ್ಭುತ ಪರಿಕಲ್ಪನೆ ಅಂದ್ರೂ ತಪ್ಪಲ್ಲ. ಅಷ್ಟರ ಮಟ್ಟಿಗೆ ಸುವ್ಯವಸ್ಥಿತವಾಗಿ ಈ ಅಂಡರ್ ಗ್ರೌಂಡ್ ಸಿಟಿಯನ್ನ ನಿರ್ಮಿಸಲಾಗಿದೆ. ನೆಲದಡಿಯ ಈ ನಗರ ಅದ್ಭುತವಾಗಿ ಏನೋ ಇದೆ, ಆದರೆ ಯಂತ್ರಗಳಿಲ್ಲದ ಆ ಕಾಲದಲ್ಲಿ ಈ ನಗರವನ್ನ ನಿರ್ಮಿಸಿದ್ದಾದರೂ ಹೇಗೆ ಎನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತದೆ. ಇದಕ್ಕುತ್ತರ ಈ ನಗರವನ್ನ ನಿರ್ಮಿಸಲಾಗಿರುವ ಭೌಗೋಳಿಕ ಪ್ರದೇಶ. ಅಂದಹಾಗೆ ಈ ಭೂಗತ ನಗರ ನೆಲೆಗೊಂಡಿರುವ ಕ್ಯಾಪಿಡೋಸಿಯಾ ವಲಯ ಮೂಲತಃ ವಿಶಿಷ್ಟ ಬಂಡೆಗಳ ರಚನೆಯಿಂದ ಗಮನ ಸೆಳೆಯುತ್ತದೆ. ಜ್ವಾಲಾಮುಖಿಯಿಂದ ನಿರ್ಮಾಣಗೊಂಡಿರುವ ಇಲ್ಲಿಯ ಶಿಲಾ ರಚನೆ ಅತ್ಯಂತ ಗಟ್ಟಿಯಾಗಿದೆ. ಇಲ್ಲಿಯ ಬಂಡೆಗಲ್ಲುಗಳು ಅಷ್ಟು ಸುಲಭವಾಗಿ ಪುಡಿಯಾಗಲಾರವು ಅಥವಾ ಕುಸಿಯಲಾರವು. ಆದರೆ ಅವುಗಳನ್ನ ಸಾಮಾನ್ಯ ಆಯುಧಗಳಿಂದ ಬೇಕಾದ ಆಕಾರಕ್ಕೆ ಕೆತ್ತಬಹುದು. ನಮ್ಮಲ್ಲಿರುವ ಬಳಪದ ಕಲ್ಲಿನಂತೆ ಅಥವಾ ಮಧುಗಿರಿ ಶಿಲಾ ಪದರದಂತೆ ಈ ಬಂಡೆಗಲ್ಲುಗಳಲ್ಲಿ ಆಕಾರಗಳನ್ನ ಮಾಡಿಕೊಳ್ಳಬಹುದು. ಅಂತಹ ಸ್ಥಿತಿಸ್ಥಾಪಕತ್ವ ಸ್ಥಿತಿಯನ್ನ ಈ ಶಿಲೆಗಳು ಹೊಂದಿವೆ. ಈ ಭೌಗೋಳಿಕ ವೈಶಿಷ್ಟ್ಯತೆಯಿಂದಲೇ ಈ ವಲಯದಲ್ಲಿ ಸರಿಸುಮಾರು 200 ಭೂಗತ ನಗರಗಳು ಇದ್ದವು ಎನ್ನಲಾಗಿದೆ. ಇದರಲ್ಲಿ ಸುಮಾರು 40 ನಗರಗಳು ಕನಿಷ್ಠ 2 ಅಂತಸ್ತು ಹೊಂದಿದ್ದ ನಗರಗಳಾಗಿದ್ದವು ಅಂತ ಟರ್ಕಿಯ ಇತಿಹಾಸ ಹೇಳುತ್ತದೆ. ಭೂಮಟ್ಟದಿಂದ ಮೇಲೆ ನಿರ್ಮಿಸಲಾಗಿರುವ ಮಹಡಿಗಳನ್ನ ಅಪ್ಪರ್ ಗ್ರೌಂಡ್ ಎಂದು, ಕೆಳಗಿರುವ ಮಹಡಿಗಳನ್ನ ಬಿಲೋ ಗ್ರೌಂಡ್ ಎಂದು ಹೇಳಲಾಗುತ್ತದೆ. ಅಷ್ಟಕ್ಕೂ ಈ ಭೂಗತ ನಗರ ನಿರ್ಮಿಸಲು ಕಾರಣಗಳೇನು? ಈ ನೆಲದಡಿಯ ಪಟ್ಟಣ ನಿರ್ಮಾಣವಾಗಿದ್ದು ಯಾವಾಗ ಅನ್ನುವ ಪ್ರಶ್ನೆಗಳು ಸಹಜ. ಸ್ನೇಹಿತರೆ, ಭೂಗತ ಪಟ್ಟಣವನ್ನ ನಿರ್ಮಿಸಲು ಮೊದಲ ಸಾಮಾನ್ಯ ಕಾರಣವೇನೆಂದರೆ ಜನರನ್ನ ಶತ್ರುಗಳಿಂದ ರಕ್ಷಿಸಿಕೊಳ್ಳಲು. ಸಾಮಾನ್ಯವಾಗಿ ಶತ್ರು ಸೈನ್ಯ ದಾಳಿ ಮಾಡಿದಾಗ ಪ್ರಜೆಗಳನ್ನ ಸುರಕ್ಷಿತ ಸ್ಥಳದಲ್ಲಿ ಇಡಲು ಈ ರಚನೆ ಮಾಡಲಾಗಿದೆ. ಈ ಗುಹಾಂತರ ನಗರದ ಪ್ರತಿ ಮನೆಯೂ ಮೇಲಿನ ಮುಖ್ಯ ದ್ವಾರದಿಂದ ಸಂಪರ್ಕ ಹೊಂದಿರುತ್ತದೆ. ಅಲ್ಲದೆ ಒಳಗಡೆಯಿಂದಲೇ ಈ ಭೂಗತ ನಗರದ ಪ್ರವೇಶ ದ್ವಾರವನ್ನ ಮುಂಜಾಗ್ರತಾ ದೃಷ್ಟಿಯಿಂದ ಬಂದ್ ಮಾಡಿಕೊಳ್ಳಬಹುದು. ಈ ಗುಹಾಂತರ ನಗರದ ಮುಖ್ಯ ದ್ವಾರದಲ್ಲಿ ಉರುಳಿಸಬಹುದಾದ ಕಲ್ಲಿನ ರಚನೆಯಂತಹ ಬಾಗಿಲುಗಳನ್ನ ಇಡಲಾಗಿತ್ತು. ಒಂದೊಮ್ಮೆ ದಾಳಿ ನಡೆಸಿದ್ರೆ ಕೂಡಲೇ ಜನರನ್ನ ಒಳಗೆ ಕಳುಹಿಸಿ ಸುರಕ್ಷಿತವಾಗಿ ಬಾಗಿಲು ಭದ್ರಪಡಿಸಬಹುದಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಶತ್ರುಗಳು ಈ ಗುಹೆಯೊಳಗೆ ಇಳಿದ್ರು ತಕ್ಷಣಕ್ಕೆ ಅಲ್ಲೊಂದು ಭೂಗತ ನಗರ ಇದೆ ಅನ್ನುವ ಸುಳಿವು ಕೂಡ ತಿಳಿಯದಂತೆ ಈ ಅಂಡರ್ ಗ್ರೌಂಡ್ ಸಿಟಿಯನ್ನ ನಿರ್ಮಿಸಲಾಗಿತ್ತು. ಒಂದ್ ವೇಳೆ ಶತ್ರು ಸೈನ್ಯದವರಿಗೆ ಭೂಗತ ನಗರದ ಮಾಹಿತಿ ದೊರಕಿದ್ರು ಅಷ್ಟು ಸುಲಭವಾಗಿ ಪ್ಯಾಸೇಜ್ ಒಳಗೆ ಹೋಗಲು ಆಗದಂತಹ ರಚನೆ ಮಾಡಲಾಗಿದೆ. ವಿಶೇಷ ಅಂದರೆ ಒಳಗೆ ಎಂಟ್ರಿ ಆಗುವ ಸೈನಿಕರನ್ನ ಕೆಡ್ಡಾಕೆ ಬೀಳಿಸಲು ಅನುವಾಗುವಂತೆ ವಕ್ರ ರಚನೆ ಇದೆ. ಪ್ರಜೆಗಳ ರಕ್ಷಣೆಯೊಂದಿಗೆ ಏಕಕಾಲದಲ್ಲಿ ಶತ್ರುಗಳನ್ನ ಸಹ ಟ್ರ್ಯಾಪ್ ಮಾಡಬಹುದು. ಹಾಗಿದೆ ಈ ಗುಹಾಂತರ ನಗರದ ರಚನೆ. ನೀವು ಚಿತ್ರದುರ್ಗದ ಕೋಟೆಯಲ್ಲಿ ಒನಕೆ ಓಬವ್ವನ ಕಿಂಡಿ ನೋಡಿದ್ರೆ ಈ ರಚನೆ ನಿಮಗೆ ಸುಲಭವಾಗಿ ಅರ್ಥವಾಗುತ್ತದೆ. ರಕ್ಷಣಾತ್ಮಕ ದೃಷ್ಟಿಯಿಂದ ಅತ್ಯಂತ ಜಾಣ್ಮೆಯಿಂದಲೇ ಈ ಅಂಡರ್ ಗ್ರೌಂಡ್ ಸಿಟಿಯನ್ನ ನಿರ್ಮಿಸಲಾಗಿದೆ. ಸ್ನೇಹಿತರೆ, ಈ ನಗರ ನಿರ್ಮಾಣದ ಉದ್ದೇಶ ಪ್ರಜೆಗಳನ್ನ ಶತ್ರುಗಳ ದಾಳಿಯಿಂದ ರಕ್ಷಣೆ ಮಾಡುವುದು ಎನ್ನುವುದು ನೀರಿನಷ್ಟೇ ಸ್ಪಷ್ಟ. ಆದರೆ ಈ ಪ್ರದೇಶದ ಮೇಲೆ ದಾಳಿ ನಡೆಸಿದವರು ಯಾರು? ನಿಜಕ್ಕೂ ಅಷ್ಟು ಭಯಾನಕ ರೀತಿಯಲ್ಲಿ ದಾಳಿ ನಡೆದಿತ್ತ? ಅಸಲಿಗೆ ಈ ಸುಸಜ್ಜಿತ ಭೂಗತ ನಗರವನ್ನ ನಿರ್ಮಿಸಿದವರು ಯಾರು ಎಂಬುದನ್ನು ನೋಡೋಣ. ಸ್ನೇಹಿತರೆ, ಈ ಗುಹಾಂತರ ನಗರದ ನಿರ್ಮಾಣದ ಅವಧಿ ಕುರಿತು ಭಿನ್ನ ಅಭಿಪ್ರಾಯಗಳಿದೆ. ಯಾವ ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಲಾಯಿತು, ಯಾರು ನಿರ್ಮಿಸಿದ್ರು ಎನ್ನುವ ಬಗ್ಗೆಯೂ ಕೆಲ ಗೊಂದಲಗಳಿವೆ. ಕೆಲವರ ಪ್ರಕಾರ ಈ ನಗರದ ನಿರ್ಮಾಣ ಅಂದಾಜು 6 ಶತಮಾನದಿಂದ 10 ಶತಮಾನದ ಮಧ್ಯಭಾಗದಲ್ಲಿ ನಡೆದಿತ್ತು ಎನ್ನಲಾಗಿದೆ. ಕ್ರಿಶ್ಚಿಯನ್ನರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಈ ಭೂಗತ ನಗರದ ಪರಿಕಲ್ಪನೆ ಬಳಸಿಕೊಂಡರು ಅಂತ ಹೇಳಲಾಗುತ್ತೆ. ಅಷ್ಟಕ್ಕೂ ಆಗ ಕ್ರಿಶ್ಚಿಯನ್ನರ ಮೇಲೆ ದಾಳಿ ಮಾಡಿದವರು ಯಾರು ಅನ್ನೋದನ್ನ ತಿಳಿಯಬೇಕಾದ್ರೆ ಬೈಜಾಂಟೈನ್ಗಳ ಇತಿಹಾಸವನ್ನ ಕೊಂಚ ತಿಳಿಯುವ ಅಗತ್ಯವಿದೆ. ಬೈಜಾಂಟೈನ್ ಸಾಮ್ರಾಜ್ಯ ಅಸಲಿಗೆ ರೋಮನ್ ಸಾಮ್ರಾಜ್ಯದ ಪೂರ್ವಾರ್ಧ ಭಾಗ. ಕಾನ್ಸ್ಟಿನಾಂಟಿನೋಪಲ್ ಕೇಂದ್ರೀಕೃತವಾಗಿದ್ದ ಈ ಸಾಮ್ರಾಜ್ಯದ ಆಕ್ರಮಣಕಾರರು ಕ್ರಿಶ್ಚಿಯನ್ನರನ್ನ ವಿವಿಧವಾಗಿ ಹಿಂಸಿಸ್ತಾ ಇದ್ರು. ಸೆರೆಸಿಕ್ಕ ಕ್ರಿಶ್ಚಿಯನ್ನರನ್ನ ಕೊಲ್ಲದೆ ವಿಪರೀತ ಎನ್ನುವಷ್ಟು ಹಿಂಸೆ ನೀಡಿ ಅವರಾಗಿಯೇ ಸಾವಿಗಾಗಿ ಪರಿತಪಿಸುವಂತೆ ಮಾಡುತ್ತಿದ್ದರು. ಅಷ್ಟರ ಮಟ್ಟಿಗೆ ಕ್ರೂರತ್ವ ಮೆರೆಯುತ್ತಿದ್ದ ಬೈಜಾಂಟಿನೈನ್ಗಳು ಒಂದರ್ಥದಲ್ಲಿ ಕ್ರಿಶ್ಚಿಯನ್ನರನ್ನ ಹುರಿದು ಮುಕ್ಕುತ್ತಿದ್ದರು. ಈ ರೋಮನ್ ಸೈನಿಕರು ಹಳ್ಳಿಯಿಂದ ಹಳ್ಳಿಗೆ ತಿರುಗಾಡುತ್ತಾ ಕ್ರಿಶ್ಚಿಯನ್ ಜನರನ್ನ ಹುಡುಕಿ ಸೆರೆ ಹಿಡಿಯುತ್ತಿದ್ದರು. ಇದೇ ಕಾರಣಕ್ಕಾಗಿ ಕ್ರಿಶ್ಚಿಯನ್ನರು ರೋಮ್ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಈ ಭೂಗತ ನಗರವನ್ನ ಬಳಸಿಕೊಂಡರು ಅಂತ ಹೇಳಲಾಗುತ್ತೆ. ಈ ಬೈಜಾಂಟೈನ್ ಸೈನಿಕರು ಈ ಪ್ರಾಂತ್ಯದಲ್ಲಿ ಅಲೆದಾಡಿ ಯಾರೂ ಸಿಗದೆ ಇದ್ದಾಗ ಬಂದ ದಾರಿಗೆ ಸುಂಕವಿಲ್ಲದೆ ಮರಳಿ ತಮ್ಮ ಸಾಮ್ರಾಜ್ಯಕ್ಕೆ ಹೆಜ್ಜೆ ಹಾಕುತ್ತಿದ್ದರಂತೆ.
ಅಷ್ಟರ ಮಟ್ಟಿಗೆ ರೋಮನ್ ಸೈನಿಕರ ಕ್ರೂರತ್ವದಿಂದ ಜನರನ್ನ ರಕ್ಷಿಸಿದ ಕೀರ್ತಿ ಈ ಭೂಗತ ನಗರಗಳಿಗೆ ಸಲ್ಲುತ್ತದೆ. ಬೈಜಾಂಟೈನಿಗಳ ದಾಳಿಯಿಂದ ರಕ್ಷಿಸಿಕೊಳ್ಳಲು ಕ್ರಿಶ್ಚಿಯನ್ನರು ಈ ಗುಹಾಂತರ ನಗರವನ್ನ ಬಳಸಿಕೊಂಡರು ಅನ್ನೋದೇನೋ ಸರಿ, ಆದರೆ ಅಸಲಿಗೆ ಇದನ್ನ ನಿರ್ಮಿಸಿದ್ದು ಯಾರು ಎನ್ನುವುದು ಸಹ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದ್ರೆ ಕ್ರಿಶ್ಚಿಯನ್ನರು ಬರುವ ಮುಂಚೆಯೇ ಈ ಭೂಗತ ನಗರ ನಿರ್ಮಾಣವಾಗಿತ್ತು ಅಂತ ಇತಿಹಾಸದ ಹಲವು ಅಂಶಗಳು ದೃಢಪಡಿಸುತ್ತವೆ. ಚರ್ಚ್ಗಳು, ವೈನ್ ಸ್ಟೋರೇಜ್ ರೂಮ್ಗಳು ಸೇರಿದಂತೆ ಹಲವು ಅಂಶಗಳನ್ನ ಕ್ರಿಶ್ಚಿಯನ್ನರು ಈ ಅಂಡರ್ ಗ್ರೌಂಡ್ ಸಿಟಿಗೆ ಸೇರಿಸಿದರೇನೋ ನಿಜ, ಆದರೆ ಈ ಭೂಗತ ಇಮಾರತುಗಳನ್ನ ಅವರು ನಿರ್ಮಿಸಿಲ್ಲ ಅನ್ನೋದು ಸಹ ಅಷ್ಟೇ ಸತ್ಯವಾದ ಸಂಗತಿ. ಖ್ಯಾತ ಗ್ರೀಕ್ ಮಿಲಿಟರಿ ನಾಯಕ ತತ್ವಜ್ಞಾನಿ ಅಥೆನ್ಸ್ನ ಸ್ಕೇನೋಫೋನ್ ಬರೆದಿರುವ ಅನಾಬಾಸಿಸ್ ಗ್ರಂಥದಲ್ಲೂ ಈ ಭೂಗತ ನಗರದ ಉಲ್ಲೇಖವಿದೆ. ಕ್ರಿಸ್ತಪೂರ್ವ 370ರಲ್ಲಿ ಬರೆಯಲಾಗಿರುವ ಈ ಗ್ರಂಥದಲ್ಲಿ ಈ ಗುಹಾಂತರ ನಗರದ ಉಲ್ಲೇಖವನ್ನ ಅತ್ಯಂತ ಸ್ಪಷ್ಟವಾಗಿ ಮಾಡಲಾಗಿದೆ. ಅಂದ್ರೆ ಬಹುಶಃ ಆತನ ಕಾಲಘಟ್ಟಕ್ಕೂ ಮುಂಚೆಯೇ ಈ ನಗರ ಅಸ್ತಿತ್ವದಲ್ಲಿ ಇತ್ತು ಅನ್ನೋದು ಖಾತ್ರಿ ಆಗುತ್ತದೆ. ಆದರೆ ಈ ನಗರವನ್ನ ನಿರ್ಮಿಸಿದವರು ಯಾರು ಅನ್ನೋದು ಸಹ ಅಷ್ಟೇ ಗೊಂದಲಮಯವಾಗಿದೆ. ಪುರಾತತ್ವ ತಜ್ಞರು ಈ ವಿಚಾರದಲ್ಲಿ 2 ನಾಗರಿಕತೆಗಳನ್ನ ಬಹುಮುಖ್ಯವಾಗಿ ಉಲ್ಲೇಖಿಸುತ್ತಾರೆ: ಹಿಟ್ಟೈಟ್ಗಳು ಮತ್ತು ಫ್ರೀಜಿಯನ್ನರು. ಇತಿಹಾಸ ತಜ್ಞರು ಈ ಗುಹಾಂತರ ನಗರವನ್ನ ಉತ್ಖನನ ಮಾಡುವಾಗ ಪ್ರಮುಖವಾಗಿ ಹಿಟ್ಟೈಟ್ಗಳ ಕಾಲಘಟ್ಟದ ಕಲಾಕೃತಿಗಳನ್ನ ಕಂಡುಹಿಡಿದಿದ್ದಾರೆ. ಅಚ್ಚರಿ ಅಂದರೆ ಹಿಟ್ಟೈಟ್ಗಳ ಕಲಾಕೃತಿಗಳು ಪ್ರಾಚೀನ ಭಾರತದೊಂದಿಗೆ ವಿಶಿಷ್ಟವಾಗಿ ತಳಕು ಹಾಕುವಂತೆ ಇವೆ. ನಿಮಗೆ ತಿಳಿದಿರಲಿ, ಹಿಟ್ಟೈಟ್ಗಳು ಹಾಗೂ ಪ್ರಾಚೀನ ಭಾರತದೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ಬಗ್ಗೆ ಇತಿಹಾಸ ತಜ್ಞರು ಬೆಳಕು ಚೆಲ್ಲಿದ್ದಾರೆ. ಅಸಲಿಗೆ ಹಿಟ್ಟೈಟ್ಗಳು ಇಂಡೋ ಯುರೋಪಿಯನ್ ಸಂಸ್ಕೃತಿಯಿಂದ ಸಂಕರಣಗೊಂಡ ಸಂತತಿಯವರು ಅಂತ ಹೇಳಲಾಗುತ್ತೆ. ಪ್ರಾಚೀನ ಭಾರತೀಯ ಉಪಖಂಡದ ನಿವಾಸಿಗಳು ಅಂತ ಕರೆಸಿಕೊಳ್ಳುವ ಆರ್ಯನ್ನರೊಂದಿಗೆ ಹಿಟ್ಟೈಟ್ಗಳು ತೀರಾ ಹತ್ತಿರದ ಸಂಬಂಧ ಹೊಂದಿದ್ದರು ಅಂತ ಹೇಳಲಾಗುತ್ತೆ. ಋಗ್ವೇದದ ಪ್ರಕಾರ ಆರ್ಯನ್ನರು ಪ್ರಾಚೀನ ಭಾರತೀಯ ಉಪಖಂಡದಲ್ಲಿ ಸಂಘಟಿತರಾಗಿ ಬದುಕು ಸಾಗಿಸುತ್ತಿದ್ದರು ಅಂತ ಹೇಳಲಾಗುತ್ತೆ. ಈ ವೇದಗಳ ಕಾಲಘಟ್ಟದಲ್ಲಿ ಯುದ್ಧಾನಂತರ ಸುಮಾರು 10 ರಾಜರು ಆರ್ಯವರ್ತವನ್ನ ತೊರೆದು ಪಶ್ಚಿಮದ ಕಡೆ ವಲಸೆ ಹೋದರು ಅಂತ ಹೇಳಲಾಗುತ್ತೆ. ಹೀಗೆ ಹೋದ ಜನರೇ ಅನಾಟೋಲಿಯಾದ ಭೂಮಿಯಲ್ಲಿ ಹಿಟ್ಟೈಟ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು ಅಂತ ಹೇಳಲಾಗುತ್ತೆ. ಇದಕ್ಕೆ ಸಾಕ್ಷಿ ಎನ್ನುವ ಹಾಗೆ ಬುದಾಯಿನ ಸೂತ್ರ ವೇದ ಕಾಲದಲ್ಲಿ ಪ್ರಾಚೀನ ಆರ್ಯರ ಪಶ್ಚಿಮ ವಲಸೆಯನ್ನ ಉಲ್ಲೇಖಿಸುತ್ತದೆ. ಹಿಟ್ಟೈಟ್ ಜನರ ನಾಗರಿಕತೆ ಆರ್ಯನ ನಾಗರಿಕತೆಯೊಂದಿಗೆ ಹಲವು ರೀತಿಯಲ್ಲಿ ಆಳವಾಗಿ ಸಾಮ್ಯತೆ ಹೊಂದಿದೆ. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳ ಹೊರತಾಗಿಯೂ ಈ ಭೂಗತ ನಗರಗಳ ನಿರ್ಮಾಣ ಇಂಡೋ ಆರ್ಯನ್ನರ ನಿರ್ಮಾಣ ಅನ್ನೋದಕ್ಕೂ ಸಹ ಅನೇಕ ಅಡೆತಡೆಗಳಿವೆ. ಈ ಗುಹಾಂತರ ನಗರದ ಕೆಳ ಹಂತಗಳು ಕಬ್ಬಿಣದ ಯುಗಕ್ಕೆ ಸಂಬಂಧಿಸಿದ ಹಲವು ದಾಖಲೆಗಳನ್ನ, ಪುರಾವೆಗಳನ್ನ ಸಹ ಒದಗಿಸುತ್ತವೆ. ಕ್ರಿಸ್ತಪೂರ್ವ 1180ರ ವೇಳೆಗೆ ಹಿಟ್ಟೈಟ್ ಸಾಮ್ರಾಜ್ಯ ನಿರ್ನಾಮವಾಗುತ್ತೆ. ಆ ಬಳಿಕ ಪ್ರವರ್ಧಮಾನಕ್ಕೆ ಬರುವವರೇ ಫ್ರೀಜಿಯನ್ನರು. ಈ ಜನಾಂಗ ಕೂಡ ಪೂರ್ವ ಆರ್ಯರ ಸಂಗತಿಗಳೊಂದಿಗೆ ತಳುಕು ಹಾಕಿಕೊಂಡಿದೆ. ಇವರು ಸಹ ಇಂಡೋ ಯುರೋಪಿಯನ್ ಗ್ರೂಪಿಗೆ ಸೇರಿದವರಾಗಿದ್ದರು. ಯಥಾ ಪ್ರಕಾರ ಭಾರತೀಯ ಉಪಖಂಡದಿಂದ ಪಶ್ಚಿಮಕ್ಕೆ ವಲಸೆ ಹೋದವರೇ ಅಂತ ಹೇಳಲಾಗುತ್ತೆ. ಹಿಟ್ಟೈಟ್ಗಳ ಪತನದ ಬಳಿಕ ಅನಟೋಲಿಯಾದಲ್ಲಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ ಫ್ರೀಜಿಯನ್ನರು ಆರಂಭಿಕ ಆರ್ಯನ್ನರೊಂದಿಗೆ ಸಾಂಸ್ಕೃತಿಕವಾಗಿ ಸಾಕಷ್ಟು ಸಂಪರ್ಕಗಳನ್ನು ಹೊಂದಿದ್ದರು ಎನ್ನಲಾಗುತ್ತದೆ. ಅನೇಕ ಇತಿಹಾಸ ತಜ್ಞರ ಪ್ರಕಾರ ಫ್ರೀಜಿಯನ್ನರು ಸಹ ಪಶ್ಚಿಮಕ್ಕೆ ವಲಸೆ ಬಂದ ಇಂಡೋ ಯುರೋಪಿಯನ್ ಬುಡಕಟ್ಟು ಸಮುದಾಯಗಳ ಗುಂಪು ಎನ್ನಲಾಗುತ್ತೆ. ವಿಶೇಷ ಅಂದರೆ ಈ ಫ್ರೀಜಿಯನ್ನರು ಬಳಸ್ತಾ ಇದ್ದ ಭಾಷೆ ಸಹ ಸಂಸ್ಕೃತ ಭಾಷೆಯೊಂದಿಗೆ ಹೋಲಿಕೆಯಾಗುತ್ತೆ. ಇನ್ನು ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಹಲವು ಸಾಮ್ಯತೆಗಳು ಕಂಡುಬರುತ್ತವೆ. ಇನ್ನು ಫ್ರೀಜಿಯನ್ನರ ಬಗ್ಗೆ ಮತ್ತೊಂದು ಅಂಶವನ್ನ ಇಲ್ಲಿ ಹೇಳಲೇಬೇಕು. ಇದೇ ಅವರ ವಾಸ್ತುಶಿಲ್ಪದ ಮಾದರಿಗಳು. ಬಹುತೇಕ ಭಾರತೀಯ ಉಪಖಂಡದ ವಾಸ್ತುಶಿಲ್ಪದಿಂದ ಪ್ರಭಾವಿತರಾದಂತೆ ಕಂಡುಬರುವ ಫ್ರೀಜಿಯನ್ ಕಲಾಕೃತಿಗಳು ವಾಸ್ತುಶಿಲ್ಪದ ಗತವೈಭವವನ್ನ ತೆರೆದಿಡುತ್ತವೆ. ಭಾರತೀಯ ಉಪಖಂಡದಿಂದ ಎರವಲು ಪಡೆದ ವಾಸ್ತುಶಿಲ್ಪದ ಜ್ಞಾನದಿಂದ ಭೂಗತ ನಗರವನ್ನ ಸುಸಜ್ಜಿತವಾಗಿ ಕಟ್ಟಲು ಸಾಧ್ಯವಾಯಿತು ಅಂತ ಕೆಲ ಇತಿಹಾಸಕಾರರು ಹೇಳ್ತಾರೆ. ಪ್ರಾಚೀನ ಸಿಂಧೂ ಕಣಿವೆಯ ನಾಗರಿಕತೆಗಳಲ್ಲಿ ಕಂಡುಬರುವ ಅನೇಕ ಸಂಗತಿಗಳು ಯೋಜನಾಬದ್ಧ ನಗರ ನಿರ್ಮಾಣದ ಪರಿಕಲ್ಪನೆಗಳಿಗೂ ಈ ಭೂಗತ ನಗರ ನಿರ್ಮಾಣದ ಹಿಂದಿನ ಥಿಯರಿಗಳಿಗೂ ಹಲವು ಗಹನವಾದ ಸಾಮ್ಯತೆಗಳು ಕಂಡುಬರುತ್ತವೆ. ಎರಡರ ಮಧ್ಯೆ ಅಂತಹ ದೊಡ್ಡ ಭಿನ್ನತೆಯೇನು ಕಂಡುಬರುವುದಿಲ್ಲ. ಹರಪ್ಪ, ಮಹಂಜೋದಾರೋಗಳಲ್ಲಿ ಪ್ರಾಚೀನ ಆರ್ಯನ್ ನಗರ ಕಲ್ಪನೆಯ ಛಾಯೆಗಳು ಗಮನಾರ್ಹವಾಗಿ ಕಂಡುಬರುವುದನ್ನು ನಾವು ನೋಡಬಹುದು. ಅದೇ ರೀತಿಯ ಪರಿಕಲ್ಪನೆಗಳು ಈ ಅನಟೋಲಿಯಾ ಪ್ರದೇಶದಲ್ಲೂ ಕಂಡುಬರುತ್ತವೆ. ಇನ್ನು ಯಾವಾಗ ಫ್ರೀಜಿಯನ್ನರು ಈ ಪ್ರದೇಶದ ಮೇಲೆ ಹಿಡಿತ ಕಳೆದುಕೊಂಡರು, ಆಗ ಕ್ರಿಶ್ಚಿಯನ್ನರು ಈ ಭೂಗತ ನಗರವನ್ನು ಸ್ವಾಧೀನಪಡಿಸಿಕೊಂಡು ಮತ್ತಷ್ಟು ಅಭಿವೃದ್ಧಿಪಡಿಸಿದ್ರು. ಈ ವಿಷಯಗಳು ಏನೇ ಇರಲಿ, ಈ ಭೂಗತ ನಗರದ ಮೂಲ ನಿರ್ಮಾತೃಗಳು ಭಾರತೀಯ ಉಪಖಂಡದಿಂದ ವಲಸೆ ಹೋದವರು ಅನ್ನೋದು
ಗಮನಿಸಬೇಕಾದ ಬಹುಮುಖ್ಯ ಸಂಗತಿ. ಪ್ರಾಚೀನ ಮೂಲ ಆರ್ಯರ ವಾಸ್ತುಶಿಲ್ಪವೇ ಈ ನಗರ ನಿರ್ಮಾಣಕ್ಕೆ ಅಡಿಪಾಯ ಅನ್ನೋದು ಹಲವು ಇತಿಹಾಸಕಾರರ ವಾದ. ಸ್ನೇಹಿತರೆ, ಇಷ್ಟೊಂದು ಸುಸಜ್ಜಿತವಾಗಿ ಭೂಮಿಯ ಅಡಿಯಲ್ಲಿ ನಿರ್ಮಾಣವಾಗಿರುವ ನಗರ ಜನರ ಗಮನಕ್ಕೆ ಬಾರದೇ ಇರುವುದು ವಿಚಿತ್ರವೋ ಅಥವಾ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿತ್ತು ಅನ್ನೋದು ಈಗಲೂ $1 ಮಿಲಿಯನ್ ಪ್ರಶ್ನೆ. ಕೆಲವರ ಪ್ರಕಾರ 1900ರಿಂದ 1922 ವರ್ಷದವರೆಗೂ ಇದರ ಬಳಕೆ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. 1922ರಲ್ಲಿ ಸಂಭವಿಸಿದ ಗ್ರೀಕೋ ಟರ್ಕಿಶ್ ಯುದ್ಧದ ಬಳಿಕ 1923ರಲ್ಲಿ ಟರ್ಕಿಯಲ್ಲಿ ವಾಸಿಸ್ತಾ ಇದ್ದ ಗ್ರೀಕನ್ನರು ವಾಪಸ್ ಗ್ರೀಸ್ಗೂ ಹಾಗೆ ಗ್ರೀಸ್ನಲ್ಲಿ ವಾಸವಿದ್ದ ಟರ್ಕಿಗಳನ್ನ ವಾಪಸ್ ಟರ್ಕಿಗೆ ಕಳಿಸಲು ಒಪ್ಪಂದವಾಯಿತು. ಅದರಂತೆ ಈ ವೇಳೆಯಲ್ಲಿ ಗುಹಾಂತರ ನಗರವನ್ನ ಬಳಸಲಾಗುತ್ತಿತ್ತು ಅಂತ ಹೇಳಲಾಗಿದೆ. ಯಾವಾಗ ಗ್ರೀಕನ್ನರನ್ನ ಹೊರಹಾಕಲಾಯಿತು ಅಲ್ಲಿಗೆ ಈ ಭೂಗತ ನಗರ ನಿಗೂಢ ಲೋಕಕ್ಕೆ ಜಾರಿತು. 1963ರಲ್ಲಿ ನಡೆದ ಆಕಸ್ಮಿಕ ಘಟನೆಯಿಂದ ಈ ನಗರವನ್ನ ಮರಳಿ ಉತ್ಖನನ ಮಾಡಲಾಯಿತು. ಟರ್ಕಿ ರೈತನ ಕೋಳಿಗಳು ಈ ಮಹಾನ್ ವಾಸ್ತುಶಿಲ್ಪದ ವೈಭವಕ್ಕೆ ಮರುಜನ್ಮ ನೀಡಿದವು. 1965ರಲ್ಲಿ ಈ ಕ್ಯಾಪಿಡೋಸಿಯಾದ ಈ ಡೆರಿಂಕ್ಯೂ ಭೂಗತ ನಗರವನ್ನ ಪ್ರವಾಸಿಗರಿಗೆ ತೆರೆಯಲಾಯಿತು. ಬಳಿಕ 1985ರಲ್ಲಿ ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿ ಜಾಗತಿಕ ಐತಿಹಾಸಿಕ ತಾಣ ಎಂದು ಘೋಷಣೆ ಮಾಡಲಾಯಿತು. ಒಟ್ಟಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಆರಂಭವಾದ ಆರ್ಯವರ್ತದ ಗತವೈಭವ ದೂರದ ಇಸ್ತಾಂಬುಲ್ನವರೆಗೂ ಹಬ್ಬಿರುವುದು ಹೆಮ್ಮೆಯ ಸಂಗತಿ. ಇತಿಹಾಸವನ್ನ ಕೆಣಕಿದಷ್ಟು ಭಾರತೀಯ ಉಪಖಂಡದ ಹೆಸರು ಕೇಳಿಬರುತ್ತಿರುವುದು ವಿಶೇಷವೇ ಸರಿ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.